ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಶಾಸಕರಾದಂತಹ ಭರತ್ ಶೆಟ್ಟಿ ಅವರಿದ್ದಾರೆ. ಈಗಾಗಲೇ ಧರ್ಮಸ್ಥಳ ಪ್ರಕರಣ ತಿರುವನ್ನು ಕೂಡ ಪಡೆದುಕೊಳ್ತಾ ಇದೆ. ನಿನ್ನೆ ಕೂಡ ಒಂದು ರೀತಿಯಾಗಿ ಬೇರೆ ರೀತಿಯಾಗಿ ಚರ್ಚೆ ಆಯಿತು. ನೀವು ಅದೇ ಭಾಗದಲ್ಲಿ ಮತ್ತೆ ಧರ್ಮಸ್ಥಳಕ್ಕೆ ಬಹಳ ಹತ್ರದಲ್ಲಿ ಇರ್ತಕ್ಕಂಥ ಒಬ್ಬರು ಶಾಸಕರಾಗಿ ಈ ಓವರ್ ಆಲ್ ಪ್ರಕರಣವನ್ನ ಯಾವ ರೀತಿಯಾಗಿ ನೋಡಬೇಕು, ಇದು ಯಾವ ರೀತಿ ಈಗಾಗಲೇ ತನಿಖೆ ಆಗಿರ್ಬೋದು, ಬೇರೆ ಬೇರೆ ಯಾವ ಈ ಗಂಭೀರತೆ ಏನ್ ಪಡೆದುಕೊಂಡಿದೆ ಅಂತ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಭಾರತೀಯ ಜನತಾ ಪಾರ್ಟಿ ಯಾವುದೇ ರೀತಿಯ ತನಿಖೆಯನ್ನ ನಾವು ಸ್ವಾಗತ ಮಾಡ್ತೇವೆ. ತನಿಖೆ ಮಾಡೋದ್ರ ವಿರುದ್ಧ ಖಂಡಿತ ನಾವಿಲ್ಲ. SIT ತನಿಖೆ ಆಗ್ಬಹುದು, ಬೇರೆ ಯಾವುದೇ ತನಿಖೆ ಮಾಡಿದ್ರು ನಾವು ಸ್ವಾಗತಿಸ್ತೇವೆ. ಆದ್ರೆ SIT ತನಿಖೆ ಆಗುವಂತ ಸಮಯದಲ್ಲಿ ಈ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ ಅವರು, ಯೂಟ್ಯೂಬ್ ಚಾನೆಲ್ಸ್ ಅವರು ಬೆಳಗಿಂದ ರಾತ್ರಿವರೆಗೆ ಬಾಯಿ ಬಂದ ಹಾಗೆ ಅವರದ್ದೇ ಒಂದು ರಿಪೋರ್ಟ್ ಅನ್ನ ಮಾಡಿಕೊಂಡು ಯಾವುದೇ ಸಾಕ್ಷಿಗಳಿಲ್ಲದೆ ಅವರಿಗೆ ಮನಸ್ಸು ಬಂದಂತ ರೀತಿಯಲ್ಲಿ ರಿಪೋರ್ಟ್ಗಳನ್ನ ಮಾಡ್ತಾ ಶ್ರೀ ಕ್ಷೇತ್ರಕ್ಕೆ ಒಂದು ಅಪಮಾನ ಆಗುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಅದನ್ನ ನೋಡಿದಾಗ ಒಂದು ಸಣ್ಣದೊಂದು ನೆರೇಟಿವ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಷಡ್ಯಂತ್ರ ನಡೀತಾ ಇದೆ ಇದರಿಂದ ಅನ್ನೋದು ನಮಗೆ ಮನಸ್ಸಿಗೆ ಬಂದಿರುವ ಒಂದು ವಿಷಯ. ಈ ಷಡ್ಯಂತ್ರದ ಹಿಂದೆ ಯಾರೆಲ್ಲ ಇದ್ದಾರೆ, ಇವರಿಗೆ ಮನಿ ಫ್ಲೋ, ದುಡ್ಡು ಎಲ್ಲಿಂದ ಬರ್ತಾ ಉಂಟು, ಅದರೆಲ್ಲ ಎನ್ಕ್ವೈರಿ ಆಗಬೇಕಾಗಿದೆ. ಅದಕ್ಕೆ ಪೂರಕವಾಗಿ ನಮ್ಮ MP ಸಂಸದರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅಮಿತ್ ಶಾ ಜಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇದರ ಬಗ್ಗೆ ಇಡೀ ತನಿಖೆ ಆಗಬೇಕು, ಇವರಿಗೆ ಫಂಡಿಂಗ್ ಎಲ್ಲ ಎಲ್ಲಿಂದ ಆಗ್ತಿದೆ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನ ನಾವು ಕಲೆ ಹಾಕಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋದ್ರ ಬಗ್ಗೆ. ಖಂಡಿತ ಅದನ್ನ ಮಾಡಿದ್ರೆ ಇದ್ರ ಹಿಂದೆ ಯಾರೆಲ್ಲ ಕಾನ್ಸ್ಪಿರಸಿಯಲ್ಲಿ ಮಾಡ್ತಾ ಇದ್ದಾರೆ, ಒಂದೊಂದು ಧಾರ್ಮಿಕ ಕ್ಷೇತ್ರದ ಹೆಸರನ್ನ ಹಾಳು ಮಾಡ್ಲಿಕ್ಕೆ ನೋಡಿ. ಇದರಲ್ಲಿ ಎರಡು ವಿಷಯ, ಒಂದು ಇನ್ವೆಸ್ಟಿಗೇಷನ್, ಮತ್ತೊಂದು ಹೆಸರು ಹಾಳು ಮಾಡ್ತಾ ಇರೋದು. ಇನ್ವೆಸ್ಟಿಗೇಷನ್ ಆಗ್ಲಿ, ಅದಾಗ್ಲಿ. ನಾವು ಅದಕ್ಕೆ ಇನ್ವೆಸ್ಟಿಗೇಷನ್ SIT ಮಾಡದಂತ ರೀತಿಯ ಬಗ್ಗೆ ನಮಗೆ ಡೌಟ್ ಇದೆ. ಆದ ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ನಾವು ಸ್ವಾಗತವನ್ನ ಮಾಡಿದ್ದೇವೆ, ಈಗ ಸಹ ಸ್ವಾಗತವನ್ನ ಮಾಡ್ತೇವೆ. ಇದೇ ರೀತಿಯ ಸಮಸ್ಯೆ, ಇದೇ ರೀತಿಯ ಒಂದು ಈ ಕೋಹೋರ್ಟ್ಸ್ ಎಲ್ಲ ಸೇರ್ಕೊಂಡು ಒಂದು ರೀತಿಯ ಒಂದು ನೆರೇಟಿವ್ ಅನ್ನ ಶಬರಿಮಲೆಯಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದಾದ ನಂತರ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಸಹ ಪ್ರಯತ್ನ ಮಾಡಿದ್ರು, ತಿರುಪತಿಯಲ್ಲಿ ಸಹ ಪ್ರಯತ್ನ ಆಗಿದೆ, ಶನಿ ಶಿಕ್ನಾಪುರದಲ್ಲಿ ಪ್ರಯತ್ನ ಆಗಿದೆ, ಈಶಾ ಆಶ್ರಮದಲ್ಲಿ ಪ್ರಯತ್ನ ಆಗಿದೆ. ಈಗ ಧರ್ಮಸ್ಥಳದಲ್ಲಿ ಸಹ ಅದೇ ರೀತಿಯ ಪ್ರಯತ್ನ ಆಗ್ತಾ ಇದೆ. ಮುಂದೆ ಬೇರೆ ನಮ್ಮ ಧಾರ್ಮಿಕ ಕ್ಷೇತ್ರಗಳು, ಮಠ ಮಂದಿರ ಮೇಲೆ ಇದೇ ರೀತಿಯ ಒಂದು ಕಾನ್ಸ್ಪಿರಸಿ ಮಾಡುವಂತ ಒಂದು ಇದು ಆಗ್ತಾ, ಒಂದು ಗುಂಪು ಇದನ್ನ ಕ್ರಿಯೇಟ್ ಮಾಡ್ತಾ ಇದೆ. ಅದ್ರ ಬಗ್ಗೆ ಒಂದು ಎನ್ಕ್ವೈರಿ ಆಗಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ. ಈಗ ಈಗಾಗಲೇ ನೀವು ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳ ಹೆಸರುಗಳು ಕೂಡ ಹೇಳಿದ್ರಿ. ಇದನ್ನೆಲ್ಲ ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ, ಯಾವ ತಂಡ ಅನ್ನೋ ಬಗ್ಗೆ, ಇದ್ರ ಬಗ್ಗೆ ಏನಾದ್ರೂ ನಿಮ್ಮ ಹತ್ರ ಮಾಹಿತಿ ಇದೆಯಾ? ಹೆಂಗೆ ಸರ್? ನಮಗೆ ಮೇಲಿಂದ ಮೇಲೆ ನೋಡಿದಾಗ ಎಲ್ಲೋ ಒಂದು ಎಡಪಂಥೀಯರ ಒಂದು ಗುಂಪು, ರಾಷ್ಟ್ರೀಯತೆ ಉಳ್ಳಂತವರು, ರಾಷ್ಟ್ರೀಯವಾದಿ ಚಿಂತನೆ ಉಳ್ಳಂತ ವ್ಯಕ್ತಿಗಳ ಮತ್ತು ಹಿಂದೂ ಧರ್ಮದ ನಂಬಿಕೆಯನ್ನ ಘಾಸಿ ಮಾಡಿ ಹಿಂದೂ ಧರ್ಮವನ್ನ ಡಿಸ್ಟಾಬಿಲೈಸ್ ಮಾಡುವಂತ ಒಂದು ಪ್ರಯತ್ನ ಒಂದು ಗುಂಪು ಮಾಡ್ತಾ ಇದೆ. ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು, SIT ಮಾಡಲಿಕ್ಕೆ ಎಡಪಂಥೀಯರ ಒತ್ತಡದ ಮೇಲೆ ನಾವು ಮಾಡಿದ್ದೇವೆ ಅನ್ನುವಂತ ಮಾತನ್ನು ಹೇಳಿದ್ರು. ಎಡಪಂಥೀಯವರು ಯಾಕೆ ಒತ್ತಡ ಹಾಕಿದ್ರು, ಇವರು ಒತ್ತಡಕ್ಕೆ ಯಾಕೆ ಮಾಡಿದ್ರು? ಒಂದೇ ದಿನದಲ್ಲಿ ಟರ್ನ್ ಅರೌಂಡ್ ಆಗಿದ್ದಾರೆ. ಒಂದಿನ CM ಸಿದ್ದರಾಮಯ್ಯ ಹೇಳಿದ್ರು ನಾವು SIT ಮಾಡುವುದಿಲ್ಲ ಅಂತ, ಮರುದಿನ SIT ಮಾಡಿದ್ದಾರೆ. ಅದರಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಸೋಮವಾರ ನಮ್ಮ ಲೋಕಲ್ SP ಅವರು ಏನು ಅರ್ಜಿ ಹಾಕಿದ್ರು, ಆ ವ್ಯಕ್ತಿಯ ಮಂಪರ್ ಪರೀಕ್ಷೆ ಮಾಡಬೇಕನ್ನುವಂತರ ಬಗ್ಗೆ ಅರ್ಜಿ ಹಾಕಿ ಅದು ಕೋರ್ಟ್ ಅಲ್ಲಿ ಹಿಯರಿಂಗ್ ಬರ್ತಾ ಇತ್ತು. ಆ ಹಿಯರಿಂಗ್ ಬರ್ಲಿಕ್ಕೆ ಸರಿಯಾಗಿ ಒಂದು ದಿನ ಮುಂಚೆ SIT ಅನೌನ್ಸ್ ಮಾಡಿ ಆ ಹಿಯರಿಂಗ್ ಆಗದಿದ್ದಾಗಿ ಇವ್ರು ನೋಡ್ಕೊಂಡಿದ್ದಾರೆ SIT ಅನೌನ್ಸ್ ಮಾಡುವ ಮೂಲಕ. ಹಾಗಾಗಿ ನಮಗೆ ಇದರ ಮೇಲೆ ಎಡಪಂಥರು ಎನ್ನುವಂತ ಶಬ್ದವನ್ನ ದಿನೇಶ್ ಗುಂಡೂರಾವ್ ಅವರು ಉಪಯೋಗಿಸಿದ್ದಾರೆ. ಹಾಗೆ ಅವರ ಮೇಲೆ ಡೌಟ್ ಇದೆ. ಈಗಾಗಲೇ ಎಡಪಂಥೀಯರು ಅಂತ ಹೇಳಿದ್ರಿ, ಕಾನ್ಸ್ಪಿರಸಿ ನಡೆದಿದೆ ಅಂತಾನು ಹೇಳಿದ್ರಿ. ಮತ್ತೆ ನೀವು ಆರೋಪ ಮಾಡ್ತಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರನೇ ಅದಕ್ಕೆ ಸಪೋರ್ಟ್ ಮಾಡ್ತಿದ್ಯಾ ಅಂತ. ಯಾಕಂದ್ರೆ ನೀವು ಈಗಾಗಲೇ ಹೇಳಿದ್ರಿ, ಕೋರ್ಟ್ ನಲ್ಲಿ ಹೋದಂತ ಸಂದರ್ಭದಲ್ಲಿ ಒಂದಿನ ಹಿಂದೆ SIT ತನಿಖೆ ರಚನೆ ಮಾಡ್ತಾರೆ ಅಂತ. ಇದೆಲ್ಲದನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಆರೋಪ ನೇರವಾಗಿ ಸರ್ಕಾರನೇ ಇದನ್ನೆಲ್ಲ ಮಾಡಿಸ್ತಿದ್ಯಾ, ಎಡಪಂಥೀಯರ ಹಿಂದೆ ಸರ್ಕಾರ ಇದೆಯಾ ಅಂತಾನೆ ಸರ್? ಸರ್ಕಾರದಲ್ಲಿ ಸಹ ಎರಡು ಭಾಗ ಇದೆ. ಇದರಲ್ಲಿ ಸರ್ಕಾರದಲ್ಲಿ ಎರಡು ರೀತಿಯ ಯೋಚನೆ ಮಾಡುವಂತವ್ರು ಇದ್ದಾರೆ. ಒಂದು, ಈ ರೀತಿಯೆಲ್ಲ ಹಿಂದೂ ಧರ್ಮದ ಬಗ್ಗೆ ಆಗಬಾರದಂತವರು ಇದ್ದಾರೆ, ಆಗಬೇಕನ್ನುವಂಥವ್ರು, ಇದು ಮಾಡಬೇಕನ್ನುವಂಥವ್ರು ಇದ್ದಾರೆ. ಇದು ಮುಖ್ಯವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಏನಿದೆ ಅವರು ಕೊಟ್ಟ ಸೂಚನೆ ಮೇರೆಗೆ ನಮ್ಮ ಸಿದ್ದರಾಮಯ್ಯವರು ಕುಣಿತ ಮಾಡಿದ ಹಾಗೆ ತೋರ್ತದೆ ಮೇಲ್ನೋಟಕ್ಕೆ. ಇದರಲ್ಲಿ ಸೆಂಥಿಲ್ ಅವರ ಹೆಸರು ಬಂದಿದೆ, ಮತ್ತೆ ಕೇರಳದ ಒಬ್ಬರು MP ಹೆಸರು ಬಂದಿದೆ, ಕಾಂಗ್ರೆಸ್ನ MP ಅವರು ಯಾರು ಇನ್ಚಾರ್ಜ್ ಇದ್ದಾರೆ ಕರ್ನಾಟಕದ್ದು ಅವರ ಹೆಸರು ಸಹ ಇದರಲ್ಲಿ ಬರ್ತಾ ಇದೆ. ಎಡಪಂಥೀಯರೆಲ್ಲ ಸೇರ್ಕೊಂಡು ಕೇರಳದ ಅಸೆಂಬ್ಲಿಗೆ ಒಂದು ಲೆಟರ್ ಬರೀತಾರೆ, ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಮಾಡಿ ಅನ್ನುವಂಥದ್ರ ಬಗ್ಗೆ ಲೆಟರ್ ಅನ್ನು ಬರೀತಾರೆ. ಇದನ್ನೆಲ್ಲ ನೋಡುವಾಗ ಯಾರು ಇದರಲ್ಲಿ ಇಂಟ್ರೆಸ್ಟ್ ಇವರೆಲ್ಲ ಯಾಕೆ ತಗೊಳ್ತಾ ಇದ್ದಾರೆ? ಸಮೀರ್ ಅನ್ನುವಂತ ವ್ಯಕ್ತಿ ಅವ ಹಿಂದೂ ಸಹ ಅಲ್ಲ,
ಅವ ಏನೋ ಬಂದು ವಿಡಿಯೋ ಮಾಡ್ತಾನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಹಿಡ್ಕೊಂಡು ಒಂದು ವಿಡಿಯೋ ಮಾಡ್ತಾನೆ, ಪೋಸ್ಟ್ ಗಳನ್ನ ಮಾಡ್ತಾನೆ, ಅದರಿಂದ ಮಾನಿಟೈಸ್ ಮಾಡ್ಕೊಳ್ತಾನೆ. ಅದೇ ರೀತಿ ಡಿಜೆಹಳ್ಳಿ ಕೆಜೆಹಳ್ಳಿ ಆದಾಗ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸಣ್ಣ ಪೋಸ್ಟ್ ಹಾಕಿದ್ದಾನೆ ಅನ್ನುವಂತ ಕಾರಣಕ್ಕಾಗಿ ಬೆಂಕಿ ಬಿತ್ತು, ಊರಿಗೆ ಬೆಂಕಿ ಬಿತ್ತು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು. ಇಲ್ಲಿ ಆ ರೀತಿಯ ಒಂದು ವ್ಯವಸ್ಥೆ ಆಗಲಿಲ್ಲ. ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳಬೇಕೆಂಬ ಮನಸ್ಥಿತಿಯಿಂದ ಹಿಂದೂ ಸಮಾಜ ಸತ್ಯದ ಪರವಾಗಿ ಏನಾದ್ರು ಇದ್ರೆ ನಾವು ಸತ್ಯದ ಪರವಾಗಿ ನಿಲ್ತದೆ, ಇನ್ವೆಸ್ಟಿಗೇಷನ್ ಆಗ್ಲಿ ಅನ್ನುವಂತ ಮನಸ್ಥಿತಿಯಲ್ಲಿ ನಿಂತಿದ್ರು. ಆದ್ರೆ ಈಗ ಈ ಷಡ್ಯಂತ್ರಗಳನ್ನ ನೋಡಿದಾಗ ಇನ್ನು ಮುಂದೆ ನಾವು ಬಾಯಿ ಮುಚ್ಚಿ ಕೈ ಕಟ್ಕೊಂಡು ಕೂತ್ಕೊಳ್ಳಿಕ್ ಸಾಧ್ಯ ಇಲ್ಲ. ಇದ್ರ ಪರ ಇನ್ನೂ ಸ್ಟ್ರಾಂಗ್ ಆಗಿ ನಿಮ್ಮ ಹೋರಾಟಗಳು ಇರುತ್ತಾ ಸರ್ ಮುಂದಿನ ದಿನಗಳಲ್ಲಿ? ಯಾಕಂದ್ರೆ ಈಗಾಗಲೇ ಅಧಿವೇಶನದಲ್ಲೂ ಕೂಡ ಅಷ್ಟೇ ಕೇವಲ ಚರ್ಚೆ ರೀತಿಯಲ್ಲಿ ನಡೀತಿದೆ, ನೀವೇನೂ ಕೂಡ ಸರ್ಕಾರಕ್ಕೆ ಆಗ್ರಹ ಮಾಡ್ತಿಲ್ಲ. ಏನ್ ಆಗ್ರಹ ಮಾಡ್ತೀರಾ ಈಗ ಸರ್ಕಾರಕ್ಕೆ ಅಂತ? ನಾವು ಸರ್ಕಾರಕ್ಕೆ ಏನ್ ಆಗ್ರಹ ಮಾಡಿದ್ರೆ, ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಈ ರೀತಿಯ ಒಂದು ದಾಳಿ ಆದಂತ ಸಂದರ್ಭದಲ್ಲಿ ಸರ್ಕಾರ ಬಾಯಿ ಮುಚ್ಚಿ ಕೂತ್ಕೊಳ್ಬಾರ್ದು. ಸರ್ಕಾರ ಸುಮೋಟೋನ್ ಆಕ್ಷನ್ ತಗೊಳ್ಬೇಕು. ಮತ್ತು ಈ ಸುಳ್ಳು ಸುದ್ದಿಯನ್ನ ಯಾರೆಲ್ಲ ಹಬ್ಸ್ತಾ ಇದ್ದಾರೆ, ಯಾವುದು ಪ್ರೂಫ್ ವಿಟ್ನೆಸ್ ಇಲ್ಲದೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ಮತ್ತು ಟೋಟಲ್ ಆಗಿ ಇದ್ರ ಬಗ್ಗೆ ಈ ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ ಸಹ ಇದು ಬರ್ತಾ ಇದೆ. ಅಲ್ ಜಜೀರಾದಲ್ಲಿ ಯಾವಾಗ ನೋಡಿದ್ರು ಹಮಸ್, ಪ್ಯಾಲೆಸ್ಟೈನ್, ಇಸ್ರೇಲ್ ಬರುವಂತ ವಿಷಯ, ಧರ್ಮಸ್ಥಳದ ವಿಷಯವನ್ನ ಅವರು ಹಾಕ್ತಾ ಇದ್ದಾರೆ. BBC ಅಲ್ಲಿ ಬರ್ತಾ ಇದೆ, ಮತ್ತು ಜಪಾನಿನ ಕೆಲವು ಚಾನೆಲ್ಸ್ ಅಲ್ಲಿ ಬರ್ತಾ ಇದೆ, ಪಾಕಿಸ್ತಾನದ ಕೆಲವು ಚಾನೆಲ್ಗಳಲ್ಲಿ ಡಿಸ್ಕಷನ್ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಇದರಿಂದ ಯಾರು ನಮ್ಮ ದೇಶದ ಹೊರಗಿನಿಂದ ಯಾವ ಶಕ್ತಿಗಳು ನಮ್ಮ ಸಮಾಜನ ಒಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಇದು ಗಂಭೀರವಾದಂತಹ ಒಂದು ವಿಷಯ. ನೀವು ಸರ್ಕಾರಕ್ಕೆ ಬೇರೆ ಏನನ್ನ ಆಗ್ರಹ ಮಾಡ್ತೀರಾ ಸರ್? ಈಗ SIT ಹೊರತುಪಡಿಸಿ ಇದೇನಾದ್ರೂ ಕೇಂದ್ರದ ತನಿಖಾ ಸಂಸ್ಥೆ ಕೊಡ್ಲಿ, ಅಂದ್ರೆ ಈಗಾಗಲೇ ಮನಿ ಲಾಂಡ್ರಿಂಗ್ ನಡೀತಿದೆ ಅಂತ ಇಡಿಗೂ ಕೂಡ ಕೊಡಬೇಕು ಅಂತ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಒಂದು ಪತ್ರ ಬರೆದಿದ್ದಾರೆ. ಅದನ್ನ ಹೊರತುಪಡಿಸಿ ನೀವು ಮುಂದಿನ ದಿನಗಳಲ್ಲಿ ಏನಾದ್ರೂ CBI ಕೊಡಬೇಕು ಅಥವಾ NI ಕೊಡಬೇಕು ಅಂತ ಏನಾದ್ರೂ ಆಗ್ರಹ ಮಾಡ್ತೀರಾ ಸರ್? ಇದರಲ್ಲಿ CBIಗೆ, NIಗೆ ಅಥವಾ ಏನಾದ್ರೂ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಒಳ್ಳೇದು. ಯಾಕಂತ ಹೇಳಿದ್ರೆ ಅವರ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆನ್ ದ ಫ್ಲೋರ್ ಆಫ್ ದ ಹೌಸ್ ಹಿ ಹಸ್ ಅಗ್ರೀಡ್, ಒಪ್ಪಿದ್ದಾರೆ ಇದ್ರ ಹಿಂದೆ ಷಡ್ಯಂತ್ರ ಇದೆ ಅನ್ನೋದ್ರ ಬಗ್ಗೆ. ಷಡ್ಯಂತ್ರ ಇದ್ರೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಷಡ್ಯಂತ್ರ ನಮ್ಮ ರಾಜ್ಯದಿಂದ ಹೊರಗಿಂದ ಇರುವವರು ಸಹ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಹ ಇದೆ. ಹಾಗಾಗಿ ರಾಷ್ಟ್ರೀಯ ತನಿಖಾ ಸಂಸ್ಥೆ, ಯಾವ್ದಾದ್ರು ಒಂದು ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ಅದನ್ನು ಕೊಡಬೇಕು. ಕೊನೆಯದಾಗಿ ಸರ್, ಯೂಟ್ಯೂಬರ್ಗಳ ಮೇಲೆ ಈ ರೀತಿಯಾಗಿ ಏನಾದ್ರೂ ಅಪಪ್ರಚಾರ ಮಾಡೋದಾಗಿರ್ಬೋದು, ಬೇರೆ ರೀತಿಯಾಗಿ ಧಾರ್ಮಿಕ ಸ್ಥಳಗಳ ಬಗ್ಗೆ ಇಲ್ಲದೆ ಇರೋ ಮಾಹಿತಿಗಳನ್ನ ಹಬ್ಸೋದಾಗಿರ್ಬೋದು, ಈ ರೀತಿಯಾಗಿ ಮಾಡೋ ಒಂದು ಅಂಶಗಳು ಕೂಡ ನಿಮ್ಮ ನೋಟಕ್ಕೆ ಕೂಡ ಬಂದಿದೆ. ಇದ್ರ ವಿರುದ್ಧ ಯಾವ ರೀತಿಯಾಗಿ ಸರ್ಕಾರ ಕ್ರಮ ತಗೋಬೇಕು ಅಂತ ನೋಡಿ. ನಮ್ಮಲ್ಲಿ ಒಂದ್ ಸಣ್ಣ ನಮ್ಮೊಬ್ಬ ಕಾರ್ಯಕರ್ತ ಕಾಂಗ್ರೆಸ್ನ ನಾಯಕರ ಮೇಲೆ ಯಾರಾದ್ರ ಮೇಲೆ ಒಂದು ಸಣ್ಣ ಒಂದು ಪೋಸ್ಟ್ ಹಾಕಿದ್ರೆ ಇಮಿಡಿಯೇಟ್ ಆಗಿ ಬಂದು ರಾತ್ರಿ ಮನೆಗೆ ಹೋಗಿ ಅವನ ಅರೆಸ್ಟ್ ಮಾಡಿ ಜೈಲಲ್ಲಿ ಕೂರಿಸ್ತಾರೆ, 2-3 ದಿನ ಜೈಲಲ್ಲಿ ಕೂರಿಸ್ತಾರೆ. ಆದ್ರೆ ಈ ರೀತಿಯ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಹಗಲು ರಾತ್ರಿ ಅನ್ನದೆ ಬೆಳಗಿಂದ ರಾತ್ರಿವರೆಗೆ ಕಂಟಿನ್ಯೂಸ್ ಆಗಿ ಹೆಸರು ಹಾಳು ಮಾಡುವಂತ ಪ್ರಯತ್ನವನ್ನ ಯಾವುದೇ ಪ್ರೂಫ್ಗಳಿಲ್ಲದೆ ಬಾಯಿ ಬಂದಾಗೆ ಮಾತಾಡುವಂತ ಪ್ರಯತ್ನ ಮಾಡುತ್ತಿದ್ದ ಸಂದರ್ಭದಲ್ಲಿ ಸರ್ಕಾರ ಬಾಯಿ ಮುಚ್ಚಿ ಕೂತ್ಕೊಂಡಿದೆ. ಅವ್ರ ಮೇಲೆ ಆಕ್ಷನ್ ಆಗ್ಬೇಕು, ಸುಮೋಟಾಗಿ ಆಕ್ಷನ್ ಆಗ್ಬೇಕು. ಯಾರೋ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ನಾವು ಮಾಡ್ತೇವೆ ಅನ್ನುವಂತ ಧೋರಣೆಯನ್ನ ಸರ್ಕಾರ ತೆಗೆದುಕೊಳ್ಬಾರ್ದು. ಪ್ರೋ ಆಕ್ಟಿವ್ ಆಗಿ ಅವ್ರ ಆಕ್ಷನ್ ತೆಗಿಬೇಕು ಅನ್ನೋದು ನಮ್ಮ ಬೇಡಿಕೆ. ಇದಾಗಿತ್ತು ಶಾಸಕರಾದಂತಹ ಭರತ್ ಶೆಟ್ಟಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಗಂಗಾಧರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.